ಬೆಂಗಳೂರು ಮಾತ್ರವಲ್ಲ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಬಿರುಸಿನ ಮಳೆಯಾಗಿದೆ. ತುಮಕೂರಿನಲ್ಲಿ 3ನೇ ದಿನವೂ ಕೃತಿಕಾ ಮಳೆ ಅಬ್ಬರ ಕಾಣಿಸಿತು. ಸುಮಾರು 1 ಗಂಟೆ ನಿರಂತರವಾಗಿ ಮಳೆಯಾಗಿದೆ. ತುಮಕೂರು, ಶಿರಾ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತಿಪಟೂರು ಭಾಗದಲ್ಲೂ ಮಳೆರಾಯ ಆಗಮಿಸಿದ್ದ. ಇನ್ನು ಜಿಲ್ಲೆಯ ಕುಣಿಗಲ್, ಕೊರಟಗೆರೆ ಭಾಗದಲ್ಲಿ ಜಿಟಿ ಮಳೆಯಾಯಿತು. ಇತ್ತ ದಾವಣಗೆರೆಯಲ್ಲೂ ಕೂಡ ಕಳೆದ 5 ದಿನದಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಬಿಸಿಲಿನಿಂದ ಬೆಂದಿದ್ದ ಭೂಮಿಗೆ ವರುಣ ತಂಪೆರೆದಿದ್ದಾನೆ. ಆದರೆ ಭತ್ತ ಬೆಳೆದ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ರಾಯಚೂರು ಜಿಲ್ಲೆಯ ಕೆಲವೆಡೆ ಮಳೆ ಅಬ್ಬರದಿಂದ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿತ್ತು. ಮಳೆಯ ನಡುವೆ ವಿದ್ಯುತ್ ಇಲ್ಲದೆ ಜನ ಕಂಗಾಲಾಗಿದ್ರು. ಇನ್ನು ಬಳ್ಳಾರಿಯಲ್ಲಿ ವಿಪರೀತ ಮಳೆಗೆ ಬೀದಿ ಬದಿ ವ್ಯಾಪಾರಿಗಳು ಹೈರಾಣಾದ್ರು. ನೀರಿನ ರಭಸಕ್ಕೆ ತೆಂಗಿನಕಾಯಿ ಕೊಚ್ಚಿ ಹೋಗಿವೆ. ನಿನ್ನೆ ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಸದ್ಯದಲ್ಲಿ ನೀವು ತುಮಕೂರು, ದಾವಣಗೆರೆ, ರಾಯಚೂರು ಹಾಗೂ ಬಳ್ಳಾರಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ತುಮಕೂರಿನಲ್ಲೂ ಕೂಡ ಅಬ್ಬರದಿಂದ ಮಳೆಯಾಗಿದೆ, ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ, ರಾಯಚೂರು ಹಾಗೂ ಬಳ್ಳಾರಿಯಲ್ಲೂ ಕೂಡ ಮಳೆಯಾಗಿದೆ. ಸೊ ಮಳೆಯಿಂದ ಆದಂತಹ ಅವಾಂತರಗಳ ಬಗ್ಗೆ ಗಮನಿಸ್ತಾ ಇದ್ದೀರಾ. ಕೆಲವೆಡೆ ಮಳೆಯಿಂದಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಇನ್ನು ಕೆಲವೆಡೆ ಮಳೆ ಹೆಚ್ಚಾಗಿರೋದ್ರಿಂದ ರೈತರು ಬೆಳೆದಿರುವಂತಹ ಬೆಳೆ ಕಟಾವಿಗೆ ಬಂದಿದ್ದು. ಸೊ ಕೈಗೆ ಸಿಗೋದಿಲ್ಲ, ಬೆಳೆ ಕಟಾವು ಮಾಡೋದಕ್ಕಾಗಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.